ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಚಿನ್ನಾಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ. ದೇಶದ ಮಹಿಳೆಯರ ಕಾರ್ಮಿಕರ ಹಕ್ಕುಗಳ ಸಂಸ್ಥಾಪಕ ಮಹಾಪುರುಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಕೋಲಾರ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಭಾರತಿ. ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಯುವಕ ಸಂಘ ಮತ್ತು ಗ್ರಾಮಸ್ಥರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ವರ್ಷದ ಜಯಂತಿಯನ್ನ ಕೋಲಾರ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಭಾರತಿಯವರು ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ನಂತರ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಿಎಸ್ಐ ಮೀನಾಕ್ಷಿ ಅವರು, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್, ಕೋಲಾರ ಜಿಲ್ಲಾ ಕೈಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರವಿಚಂದ್ರನ್, ಪತ್ರಕರ್ತ ಕಿತ್ತಂಡೂರು ವೆಂಕಟರಾಮ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಂಜೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರದ ಮಲ್ಲಿಗೆ ಹೂವಿನ ಪಲ್ಲಕ್ಕಿಯನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಜನಪದ ಹಾಡುಗಳಿಗೆ ಯುವಕರು ಮತ್ತು ಮಹಿಳೆಯರು ಕುಣಿದು ಕುಪ್ಪಳಿಸಿದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ, ಕೋಲಾರ. ಒಂದು ಜಾತಿಗೆ ಸೀಮಿತ ಅಲ್ಲ, ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಅವರು ಸಮಾನತೆ ಒದಗಿಸ್ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಏಪ್ರಿಲ್ 14 ಮಾತ್ರ ಅವ್ರದ್ದು ಹಬ್ಬ ಅಲ್ಲ, 365 ಜನನು ಅವ್ರ ಹಬ್ಬ. ಅವರ ಆದರ್ಶಗಳನ್ನ ಪಾಲಿಸೋ ಮುಖಾಂತರ ಅವ್ರ ಜಯಂತಿನ ನಾವು ಆಚರಿಸ್ಬೇಕು. ಇವಾಗ ಇರೋ ಚಿಕ್ಕ ಮಗುವಿಂದ ವಯಸ್ಸಾಗಿರೋವರೆಗೂ ಅವ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಸಮಾನತೆ ಕಲ್ಪಿಸ್ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕಲ್ಪಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಮತ್ತೆ ಇಬ್ರು ಮಹಿಳೆಯರು ಈ ತರ ಅಧಿಕಾರಿಗಳಾಗಿದ್ದೀವಿ, ಇದು ಅವ್ರು ಕೊಟ್ಟಂತಹ ಕೊಡುಗೆ. ಇಲ್ಲಾಂದ್ರೆ ನಾವು ಮನೆ ಒಳಗಡೆ ಕೂತ್ಕೊಂಡು ಪಾಠ ಮಾಡಬೇಕಿತ್ತು, ಬಟ್ಟೆ ಹೋಗಬೇಕಿತ್ತು, ಅಥವಾ ಹೊರಗಡೆ ಬರೋದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ಅದು ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಯಾವುದೋ ಒಂದು ಜಾತಿ ಸೀಮಿತ ಮಾಡ್ಬಿಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬ್ರನ್ನ. ಪ್ರತಿಯೊಬ್ಬರಿಗೂ ಅವ್ರು ಅವಕಾಶ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಗೌರವ ಕೊಡೋದು ಒಂದೇ ರೀತಿಯಾಗಿ ಅವರ ಸಂವಿಧಾನ ಅರ್ಥ ಮಾಡ್ಕೋಬೇಕು. ಅವರ ಆಶಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಪಾಲಿಸಿದ್ರೆ ಅದನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡತಕ್ಕಂತಹ ಅತಿ ದೊಡ್ಡ ಕೊಡುಗೆ. ದಯವಿಟ್ಟು ಎಲ್ಲರೂ ಅವ್ರನ್ನ ಪಾಲಿಸೋಣ, ಅವ್ರಿಗೆ ಗೌರವಿಸೋಣ, ಅವರ ಗೌರವಕ್ಕೆ ಧಕ್ಕೆ ಬರದ ರೀತಿಯಾಗಿ ನಾವು ನಡ್ಕೊಳ್ಳೋಣ. ಯಾವುದೇ ಒಂದು ಊರಲ್ಲಿ ಸಣ್ಣ ಇನ್ಸಿಡೆಂಟ್ ಆದ ಹಾಗೆ ಒಂದು ಶಾಂತ ರೀತಿಯಿಂದ ಒಂದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನಡೆದಿದೆ ಅಂತಂದ್ರೆ ಅದಕ್ಕೆ ದೊಡ್ಡ ಕೊಡುಗೆ ಇದೆ. ನಮ್ಮ ಕಡೆಯಿಂದ, ಕಾನೂನಿನ ಕಡೆಯಿಂದ ದೊಡ್ಡ ಗೌರವ ಇದೆ. ಹಾಗಾಗಿ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಯಾವ ಗುಂಪುದಾಗೆ ನಾನು ಪ್ರತಿ ಸಲ ನನಗೆ ಈ ಊರಲ್ಲಿ ಯಾವುದೋ ಕಡೆ ಇಲ್ಲ ಬಿಡಪ್ಪ, ನಾವೆಲ್ಲ ಬೇರೆ ಕಡೆ ನೋಡ್ಕೊಳ್ಳೋಣ ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ಮ್ಯಾನೇಜ್ ಮಾಡಿದ್ದೀರಾ. ನಾ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಸ್ಕೂಲಿಗೆ ಹೆಂಗಪ್ಪ, ಇಲ್ಲಿ ಹೆಂಗೆ ನಾವು 100 ಮೀಟರ್ಸ್ ಇಲ್ಲ ಅಂತ ತುಂಬಾ ಭಯ ಇತ್ತು ನಮ್ಗೆ. ಯಾಕೆಂದ್ರೆ ನಮ್ಮ ಅಧಿಕಾರಿ ಆದಾಗ ನಮ್ಗೆ ಮೇಡಲ್ ರಿಜಿಸ್ಟ್ರೇಷನ್ ಕೊಡಲ್ಲ, ಅದ್ರ ಪ್ರಕಾರ ನಾವು ಮಾಡ್ಕೋಬೇಕಾದ್ರು. ಮೊಟ್ಟ ಮೊದಲಿಗೆ ನನಗೆ ಈ ಊರಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ನನಗೆ ಒಳ್ಳೆ ಖುಷಿ ತಂದಿದ್ದೀನ. ನಾನು ಈ ಊರಿಗೆ ನಾನು ಅವತ್ತು ಆಫೀಸರ್ ಆಗಿ ಬಂದಿದ್ದೆ. ಅವತ್ತು ರೂಮ್ಸಿಗೆ ಬಂದಿದ್ದೆ. ನನಗೆ ನನ್ನ ಮೇಲ್ ಆಫೀಸರ್ ಕೇಳ್ತಾ ಇರೋರು ಎಲ್ಲೇ ಏನೇ ಪ್ರಾಬ್ಲಮ್ ಅಂತ. ಈ ಊರನ್ನ ನಾನು ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ, ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದಾಗ ನನಗೆ ಹೆಮ್ಮೆ ಅನ್ನಿಸ್ತು. ಅದೇ ರೀತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರವರ ಹುಟ್ಟುಹಬ್ಬವನ್ನ 133ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ತುಂಬುವಂತ ವಿಚಾರ. ಮೇಡಮ್ ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದಿದೆ ನಾವಿವತ್ತು ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಹುಟ್ಟಿ ಮಗುವಿಂದ ಮುಪ್ಪಾಗಿ ಮಣ್ಣಿಗೆ ಹೋಗೋ ಒಬ್ಬ ವ್ಯಕ್ತಿವರೆಗೂ ಹೇಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದಿದೆ ನಾವು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ಕಾನೂನನ್ನ ತರಲಿಲ್ಲ ಅಂದಿದ್ರೆ, ಕಾನೂನು ರಚನೆ ಮಾಡಲಿಲ್ಲ, ಕಾನ್ಸ್ಟಿಟ್ಯೂಷನ್ ಬರಲಿಲ್ಲ ಅಂದಿದ್ರೆ ನಾವಿವತ್ತಿನ ಮಟ್ಟಿಗೆ ಇಷ್ಟು ಮಟ್ಟಿಗೆ ನಿಲ್ಲಕ್ಕಾಗ್ತಿರ್ಲಿಲ್ಲ. ಎಲ್ಲಾ ದೇಶದವರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು, ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರೀಬೇಕು ಅಂದಾಗ ಯಾರು ಬರೀಬೇಕು, ನಿಮ್ಮ ದೇಶದವರು ಯಾರಾದ್ರೂ ಗಣ್ಯ ಬರ್ಕೊಡ್ರಿ ಅಂತ ಕೇಳ್ತಾರೆ. ಇಟಲಿ
ಶೇಖರ್ ದಿಕ್ಕ ಕಾಟು ಶೇಷಿ ಫೇಮಸ್ ಆಗಿದ್ ನಮ್ಮೂರು ಪೇಶಿ ಖುಷಿಗ ಜೋಗ ಕಿರ್ಚಿಗನ್ ಸೊಲ್ಲೇಶಿ